ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಕನ್ನಡದ ಗದ್ಯ ಭಾಗ 4 ಇದರಲ್ಲಿ ಬರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಒಂದು ಗದ್ಯವನ್ನು ರಚಿಸಿದಂತಹ ಕವಿಯ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಗದ್ಯವನ್ನು ರಚಿಸಿದವರು ಶ್ರೀಯುತ ದೊಡ್ಡಹುಲ್ಲೂರು ರುಕ್ಕೋಜಿರಾವ್ ಅವರು. 1958ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರಿನಲ್ಲಿ ಇವರು ಜನಿಸ್ತಾರೆ. ಇವರಿಗೆ ರಂಗಭೂಮಿ, ಚಲನಚಿತ್ರ ಮತ್ತು ಬರವಣಿಗೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದು ಹಲವಾರು ವಾರಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಚಲನಚಿತ್ರಗಳಿಗೂ ಸಹ ಕತೆ, ಸಂಭಾಷಣೆ ರಚಿಸಿ ಪ್ರಶಸ್ತಿಯನ್ನು ಇವರು ಗಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಜೀವನ ಚರಿತ್ರೆಯನ್ನು ಅಭೂತಪೂರ್ವವಾಗಿ ಚಿತ್ರಸಹಿತವಾಗಿ ರಚಿಸಿ 2 ಮಹಾಸಂಪುಟಗಳಲ್ಲಿ ಹೊರತರುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಸದನದಲ್ಲಿ ಸಿದ್ಧಲಿಂಗಯ್ಯ ಎಂಬ ಕೃತಿಯನ್ನು 2 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ರಾಜ್ಕುಮಾರ್ ಅವರ ನಿಕಟವರ್ತಿಯಾಗಿದ್ದ ಶ್ರೀಯುತರ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ನಾವು ಸಂಗ್ರಹಿಸಿ ಕೊಡಲಾಗಿದೆ. ಈಗ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಪ್ರವೇಶ ಇದರಲ್ಲಿ ಏನು ಬರ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಬಡತನ ಮತ್ತು ಆರ್ಥಿಕ ಸಾಮಾಜಿಕ ಬೆಂಬಲವಿಲ್ಲದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಅನೇಕ ವ್ಯಕ್ತಿಗಳು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳಿಂದ ನಕ್ಷತ್ರಗಳಂತೆ ಬೆಳಗಿದ್ದಾರೆ. ಇಂತಹವರ ಬದುಕಿನ ಪುಟಗಳನ್ನು ಅವಲೋಕಿಸಿದಾಗ ಒಬ್ಬ ವ್ಯಕ್ತಿ ಶ್ರದ್ಧೆ ಮತ್ತು ಪರಿಶ್ರಮಗಳಿಂದ ಏನನ್ನು ಬೇಕಾದರೂ ಸಾಧಿಸಬಹುದೆಂಬ ಸ್ಫೂರ್ತಿ ಇತರರಲ್ಲೂ ಚಿಮ್ಮಬಹುದು. ವರನಟ, ಮೇರುನಟ, ಕನ್ನಡದ ಕಣ್ಮಣಿ, ಗಾನಗಂಧರ್ವ, ನಟ ಸಾರ್ವಭೌಮ ಎಂಬೆಲ್ಲ ಬಿರುದು ಕೀರ್ತಿಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಅರ್ಥದಲ್ಲಿಯೂ ಮನೆ ಮಾತಾದವರು. ಕರ್ನಾಟಕದ ಹೆಮ್ಮೆಯ ಸುಪುತ್ರ. ಅವರ ಬದುಕಿನ ಕಿರು ಪಕ್ಷಿ ನೋಟದಿಂದ ಕನ್ನಡದ ಸೀಮಾ ಪುರುಷನೊಬ್ಬನ ಬದುಕು ಸಾಧನೆಗಳನ್ನು ಅರಿಯಬಹುದೆಂಬ ಆಶಯ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲವಿಲ್ಲದೆ ಅಂತಂದರೆ ಅವರು ಒಂದು ಕುಟುಂಬದಲ್ಲಿ ಅವರು ಬಡವರಾಗಿರ್ಬೋದು ಅಥವಾ ಸಾಮಾಜಿಕ ಬೆಂಬಲ ಅಂದರೆ ಸಮಾಜದಲ್ಲಿ ಯಾವುದೇ ರೀತಿ ಅವರಿಗೆ ಬೆಂಬಲವನ್ನು ನೀಡ್ತಾ ಇರ್ಬೋದು. ಆದರೂ ಸಹ ಅವರು ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ತಮ್ಮ ಪ್ರತಿಭೆಯಿಂದ ಬೆಳಗಿ ತಮ್ಮದೇ ಆದಂತಹ ಒಂದು ಸ್ಥಾನವನ್ನು ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅದೇ ರಾಜ್ಕುಮಾರ್ ಹೇಗಿದ್ದಾರಲ್ಲ, ಉದಾಹರಣೆಗೆ ವಿಶ್ವೇಶ್ವರಯ್ಯ ಅವರು, ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರಿಗೆಲ್ಲ ಯಾವುದೇ ರೀತಿಯಾದಂತಹ ಬೆಂಬಲಗಳು ಇದ್ದಿದ್ದಿಲ್ಲ. ಆದರೂ ಸಹ ಅವರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ನೀವಲ್ಲದೆ ಮುಂದಿನ ಬರುವಂತಹ ಪೀಳಿಗೆಗಳು ಸಹ ಅವರ ಒಂದು ಸಾಧನೆಯನ್ನು ನೋಡಿಬಿಟ್ಟು ಅವರಿಂದ ಕಲಿಯುವಂತಹ ಎಷ್ಟೋ ಅಂಶಗಳನ್ನು ನಾವು ಕಲಿತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಸಹ ಒಬ್ಬರು. ಇವರು ಚಿತ್ರರಂಗಕ್ಕೆ ಮಾತ್ರ ಅಲ್ಲದೆ ಇನ್ನೂ ಹಲವಾರು ಪ್ರದೇಶಗಳಿಗೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿಬಿಟ್ಟು ಮನೆ ಮಾತಾಗಿದ್ದಾರೆ. ಅದಕ್ಕೋಸ್ಕರ ಇವರ ಒಂದು ಜೀವನ ಚರಿತ್ರೆಯನ್ನು ಪಠ್ಯಭಾಗದಲ್ಲಿ ಸೇರಿಸೋದ್ರಿಂದ ಇದರ ಮಕ್ಕಳಿಗೆ ಒಂದು ರೀತಿಯ ಏನಾದರೂ ಒಳ್ಳೆಯದನ್ನು ಕಲಿತಾರೆ ಅನ್ನೋ ಉದ್ದೇಶವೇ ಈ ಪಾಠದಾಗಿದೆ. ಈಗ ಪಾಠವನ್ನು ಮುಂದುವರಿಸೋಣ. ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವೇ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ರಂದು ಜನಿಸಿದರು. ಚಾಮರಾಜನಗರದಿಂದ 12 ಮೈಲಿ ದೂರದಲ್ಲಿರುವ ತಾಳವಾಡಿ ಪಕ್ಕದ ಗಾಜನೂರು ಇವರ ಹುಟ್ಟೂರು. ಗಾಜನೂರು ಲಕ್ಷ್ಮಮ್ಮನವರ ತವರೂರು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮೂಲ ಸ್ಥಳ. ಸುಪ್ರಸಿದ್ಧ ರಂಗಭೂಮಿಯ ನಟರಾದ ಸಿಂಗಾನಲ್ಲೂರು ಶ್ರೀ ಪುಟ್ಟಸ್ವಾಮಿಯವರು ಇವರ ತಂದೆ. ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು. ಮಳೆಯೇ ಇಲ್ಲದೆ ಭೂಮಿ ಬಿಸಿಲಿನ ಬೇಗೆಯಿಂದ ಬಳಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯತೊಡಗಿತು. ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ವರ್ಷಧಾರೆಯು ಹರುಷ ತಂದಿತು. ಭೂಮಿಯ ತಂಪಾಯಿತು. ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆಂಬ ಸುದ್ದಿ ಬಂತು. ಇಳೆಗೆ ಮಳೆಯನ್ನು ಕರೆತಂದ ಕಂದನೆಂದೇ ಊರ ಜನ ಸಂಭ್ರಮಿಸಿದರು. ತಾವು ಮುತ್ತತ್ತಿ ರಾಯನಿಗೆ ಹೊತ್ತ ಹರಕೆಯಿಂದಲೇ ಗಂಡು ಮಗು ಜನಿಸಿತೆಂಬ ಸಂಭ್ರಮದಿಂದ ಕೆಂಪಗೆ ಹಸಿ ಬೆಣ್ಣೆಯಂತಿದ್ದ ಹಸುಗೂಸನ್ನು ಪುಟ್ಟಸ್ವಾಮಿನವರು ಎತ್ತಿ ಮುದ್ದಾಡಿದ್ದರು. ಮಗನ ಹೆಸರಿನಲ್ಲಿ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯರದು. ಮುತ್ತುರಾಯನವರ ಪ್ರಸಾದವಾದ್ದರಿಂದ ಮುತ್ತು ಮತ್ತು ತಮ್ಮ ಆಸೆಯ ಸೆಳೆತದಂತೆ ರಾಜು ಎಂಬುದನ್ನು ಸೇರಿಸಿ ಮಗುವಿಗೆ ಮುತ್ತುರಾಜ್ ಎಂದು ನಾಮಕರಣ ಮಾಡಲಾಯಿತು. ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ್ ಬೆಳೆದನು. ಅಂದರೆ
ಇವರು ಏನು ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗ. ಅಂದರೆ ನಾವು ಪ್ರತಿನಿತ್ಯ ರಾಜ್ಕುಮಾರ್ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಟಿ ವಿನಲ್ಲಾಗಿರ್ಬೋದು, ಅಂದರೆ ಮನೆ ಮಾತಾಗಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಅವರ ಫಿಲಿಮ್ಸ್ ನೋಡ್ತಾ ಇರ್ತೀವಿ, ಹಾಡು ಕೇಳ್ತಾ ಇರ್ತೀವಿ, ಹೌದಾ? ಅದಕ್ಕೋಸ್ಕರ ಸಾಂಸ್ಕೃತಿಕ ಬದುಕಿಗೆ ಅವಿಭಾಜ್ಯ ಅಂಗ ಅಂತಲೇ ಹೇಳ್ತಾ ಇದ್ದೀವಿ. ಹೌದಾ? ಇವರು 1929 ಏಪ್ರಿಲ್ 24ರಂದು ಜನಿಸ್ತಾರೆ. ಎಲ್ಲಿ ಅಂತಂದರೆ ಚಾಮರಾಜನಗರ ಜಿಲ್ಲೆಯಿಂದ 12 ಮೈಲಿ ದೂರದಲ್ಲಿರೋ ತಾಳವಾಡಿ ಪಕ್ಕದ ಗಾಜನೂರು ಇವರು ಹುಟ್ಟೂರು. ಇವರು ಗಾಜನೂರು ಅವರ ತಾಯಿಯ ತವರೂರಾಗಿರುತ್ತೆ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮೂಲ ಸ್ಥಳ. ಇವರು ಸಹ ತಂದೆಯವರು ಸಹ ರಂಗಭೂಮಿಯ ಕಲಾವಿದರಾಗಿದ್ದರು. ಯಾರು? ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ರಾಜ್ಕುಮಾರ್ ಅವರ ತಂದೆ, ಶ್ರೀಮತಿ ಲಕ್ಷ್ಮಮ್ಮ ರಾಜ್ಕುಮಾರ್ ಅವರ ತಾಯಿ. ಅಂದರೆ ಇವರು ರಾಜ್ಕುಮಾರ್ ಅವರು ಹುಟ್ಟುವಂಥ ಸಂದರ್ಭದಲ್ಲಿ ಆ ಊರಲ್ಲಿ ಮಳೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆವಾಗ ಮಳೆ ಇಲ್ಲದೆ ಭಾಳ ದಿನದಿಂದ ಬಿಸಿಲು ಕಾದಾಗ ಭೂಮಿ ತಣ್ಣಗಾಗ್ಬಿಡುತ್ತೆ ಒಂದೇ ಸತಿಗೆ ಮಳೆ ಬಂದಾಗ, ಹೌದ್ರ? ಆವಾಗ ಊರಿನ ಜನ ಎಲ್ಲ ತುಂಬ ಹರ್ಷ ಪಡ್ತಾರೆ. ಆ ಸಂದರ್ಭದಲ್ಲೇ ರಾಜ್ಕುಮಾರ್ ಅವರ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರೇನಿದ್ದಾರೆ ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ ಅನ್ನೋ ಸುದ್ದಿ ಕೇಳಿಬರ್ತಾರೆ. ಇದರಿಂದ ಊರಿನ ಜನಕ್ಕೆಲ್ಲ ತುಂಬ ಸಂಭ್ರಮ ಆಗ್ತದೆ. ಯಾಕಂದರೆ ಮಳೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಇಳೆಗೆ ಮಳೆಯನ್ನು ತಗೊಂಡು ಬಂದ ಈ ಮಗು ಅಂತ ಹೇಳಿ, ಹೌದಾ? ಅವರು ಮುತ್ತುತ್ತಿರಾಯನಿಗೆ ಹೊತ್ತ ಹರಕೆಯಿಂದಲೇ ಅವರ ದೇವರಾಗಿದ್ದಂಥ ಮುತ್ತುತ್ತಿರಾಯನಿಗೆ ಹರಕೆ ಕಟ್ಟಿದ್ದರಿಂದ ಗಂಡು ಮಗು ಜನನ ಆಯಿತು ಅಂತ ಹೇಳಿ ತಂದೆ ತಾಯಿ ತುಂಬ ಸಂಭ್ರಮ ಪಡ್ತಾರೆ. ಅದೇ ರೀತಿ ಈ ರಾಜ್ಕುಮಾರ್ ಅವರು ಹುಟ್ಟಿದಾಗ ಹೇಗಿದ್ರಪ್ಪ ಅಂತಂದರೆ ಕೆಂಪಗೆ ಹಸಿ ಬೆಣ್ಣೆಯಂತೆ ಇದ್ದರು ಅಂತ ಹೇಳಾಗ್ತದೆ. ಅವರನ್ನು ಅವರ ತಂದೆ ಎತ್ತಿ ಮುದ್ದಾಡಿದ್ರಂತೆ. ಅವರಿಗೆ ಮಗನ ಹೆಸರಲ್ಲಿ ರಾಜು ಅನ್ನೋ ಪದ ಇರಬೇಕು ಅನ್ನೋ ಆಸೆ ತುಂಬ ಇತ್ತಂತೆ. ಅದಕ್ಕೋಸ್ಕರ ಮುತ್ತುರಾಯನ ವರಪ್ರಸಾದ ಮತ್ತು ಅವರ ಆಸೆಯಂತೆ ರಾಜು ಅನ್ನೋದನ್ನು ಸೇರಿಸ್ಕೊಂಡ್ಬಿಟ್ಟು ಅವರಿಗೆ ಮುತ್ತುರಾಜ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಮುತ್ತುರಾಜನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು. ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಬಾಲ್ಯವು ಸಮೃದ್ಧವಾಗಿತ್ತು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು. ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ. ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿರುತ್ತಿತ್ತು, ಮನಸ್ಸು ಸದಾ ಹೊರಗಿರುತ್ತಿತ್ತು. ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಹೋದುದರಿಂದ ಬಾಲಕನಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು. ಖ್ಯಾತ ರಂಗನಟರೆನಿಸಿದ್ದ ಪುಟ್ಟಸ್ವಾಮಯ್ಯನವರು ಮಗನಿಗೆ ಮನೆಯಲ್ಲಿಯೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ಟರು. ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿ ಗೌಡರು ಹಾಗೂ ಸಣ್ಣೇಗೌಡರಿಂದ ಸಂಗೀತ ಪಾಠವೂ ಆಯಿತು. ಅಂದರೆ ಮುತ್ತುರಾಜ್ ಅವರು ಹುಟ್ಟಿದ್ದೂರು ಗಾಜನೂರಾದ್ರಿಂದ ಅಲ್ಲೇ ಗಾಜನೂರು ಮತ್ತು ಅದರ ಸುತ್ತಮುತ್ತ ಇದ್ದಂಥ ಹಳ್ಳಿಗಳಲ್ಲಿ ಇವರು ತಮ್ಮ ಬಾಲ್ಯವನ್ನು ಕಳೀತಾರೆ. ಇವರು ತುಂಬ ಹೆಚ್ಚಾಗಿ ನೋಡೋಕೆ ಹೋಗ್ತಿದ್ದ ಪ್ರದೇಶಗಳು ಅಂದರೆ ನಂಜನಗೂಡು ಮತ್ತು ಮೈಸೂರು. ಇವರು ಸಹ ಎಲ್ಲ ಮಕ್ಕಳ ಹಾಗೆ ಬಾಲ್ಯನ ತುಂಬ ಸಂತೋಷದಿಂದ ಆನಂದದಿಂದ ಕಳೀತಾರೆ. ಅಲ್ಲೆಲ್ಲ ಬರುವಂಥ ಕಾಡು ಮೇಡು ಹೊಲ ಗದ್ದೆಗಳಲ್ಲೆಲ್ಲ ಆಟ ಆಡ್ತಾ ತಮ್ಮ ಬಾಲ್ಯವನ್ನು ಕಳೆದರು. ಇವರನ್ನು ಸ್ಕೂಲಿಗೆ ಸೇರಿಸ್ತಾರೆ. ಆದರೆ ಅವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಮನಸ್ಸನ್ನು ಹೊಂದಿರಲಿಲ್ಲ. ಅದಕ್ಕೋಸ್ಕರ ವಿದ್ಯಾಭ್ಯಾಸನ ಅರ್ಧದಲ್ಲೇ ನಿಲ್ಲಿಸ್ಬಿಡ್ತಾರೆ. ಆದರೆ ಅವರ ತಂದೆ ರಂಗಭೂಮಿ ಆಗಿದ್ದರಿಂದ ಮನೆಯಲ್ಲಿ ಅವರಿಗೆ ಹಾಡು ಹೇಳೋದನ್ನು ಮತ್ತು ಅಭಿನಯ ಮಾಡೋದನ್ನು ಅಂದರೆ ಆ್ಯಕ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಅವರ ಮಾವಂದರಾಗಿದ್ದಂತಹ ಅಪ್ಪಾಜಿ ಗೌಡರು ಮತ್ತು ಸಣ್ಣೇಗೌಡರು ಅನ್ನೋರು ಏನು ಮಾಡ್ತಾರೆ, ಅವರಿಗೆ ಸಂಗೀತವನ್ನು ಸಹ ಹೇಳ್ಕೊಡ್ತಾರೆ. ರಂಗಭೂಮಿಯು ಇವರ ಮೊದಲ ಆಡಂಬಲ ಅಂದರೆ ಮೊದಲ ಆಟದ ಮೈದಾನ. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದನಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಯಿತು. ಮೊಟ್ಟ ಮೊದಲು ಸಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ಆನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು. ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ್ ಹೊರಬೇಕಾಯಿತು.
ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದ ಜೀವನ ಸಾಗಿಸಿದರು. ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರ ಹೆಗಲೆಣೆಯ ಆಸರೆಯು ಒದಗಿ ಬಂದಿತು. ರಂಗಭೂಮಿಯೇ ಇವರಿಗೆ ಮೊದಲು ಆಟದ ಬಯಲಾಗಿ ಮಾರ್ಪಾಡಾಗುತ್ತೆ. ಇವರು ಗುಬ್ಬಿ ವೀರಣ್ಣ ಅನ್ನೋ ಕಂಪನಿಯಲ್ಲಿ ಕಲಾವಿದರಾಗಿ ಸೇವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮೊದಲಿಗೆ ಏನು ಮಾಡ್ತಾರೆ, ಸಖಿ ಮತ್ತು ಸೇವಕಿ ಅನ್ನೋಂಥ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಮುಖ್ಯವಾದಂತಹ ಪುರುಷ ಪಾತ್ರಗಳು ಇವರಿಗೆ ಒದಗಿ ಬರ್ತವೆ. ಇವರು ಅಲ್ಲಿಂದ ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಅನ್ನೋ ನಾಟಕ ಕಂಪನಿಯನ್ನು ಸೇರಿಕೊಂಡು ಅತಿ ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸಿ ಅಲ್ಲಿ ತಮ್ಮ ದಿನಗಳನ್ನು ಕಳೀತಾರೆ. ಇವರ ತಂದೆಯವರು ಅಂದರೆ ಪುಟ್ಟಸ್ವಾಮಯ್ಯನವರು ನಿಧನರಾದ ಮೇಲೆ ಇಡೀ ಕುಟುಂಬದ ಜವಾಬ್ದಾರಿ ಇವ್ರ ಮೇಲೆ ಬೀಳ್ತೈತಿ. ಅದಕ್ಕಾಗಿ ಇವರು ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಕುಟುಂಬವನ್ನು ಸಾಕ್ತಾ ಇರ್ತಾರೆ. ಅವರ ಸೋದರ ಮಾವನ ಮಗಳಾಗಿದ್ದಂಥ ಪಾರ್ವತಿಯನ್ನವರು ವಿವಾಹ ಆಗೋದ್ರಿಂದ ಅವರ ಹೆಗಲೆಣೆಯ ಆಸರೆಯು ಒದಗಿ ಬಂತು. ಹೆಗಲೆಣೆ ಅಂತಂದರೆ ಅವರಿಗೆ ನೆರವು ಸಹ ಬರ್ತತಿ. ಅಂದರೆ ಅವರ ಮಾವನ ಮಗಳನ್ನ ಮದುವೆ ಆಗಿದ್ದರಿಂದ ಅವರಿಗೆ ಅವರ ಮಾವರು ಸ್ವಲ್ಪ ಸಹಾಯವನ್ನು ಮಾಡ್ತಾರೆ. ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರ. 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದ ಮೂಲಕ. ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ್ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತಿತು. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜ್ಕುಮಾರ್ ನಟಿಸಿದರು. ಭಕ್ತಿ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣಗಾರುಡಿಗ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಚೇತ, ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು. ಈ ಮುತ್ತುರಾಜ್ರವರು ಪ್ರಮುಖವಾಗಿ ಚಲನಚಿತ್ರಗಳಲ್ಲಿ ಯಾವಾಗ ಬಂದರು ಅಂತಂದರೆ 1942ರಲ್ಲಿ 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆ ಕಂಡಂತಹ ಶ್ರೀನಿವಾಸ ಕಲ್ಯಾಣ ಈ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರವನ್ನು ಮಾತ್ರ ಮಾಡ್ತಾರೆ. ಆದರೆ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಅನ್ನೋ ಒಂದು ಸಿನಿಮಾದ ಮೂಲಕ. ಈ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ HLN ಸಿನ್ಹಾ ಅವರು ಇವರ ಹೆಸರನ್ನು ಮುತ್ತುರಾಜಿಂದ ರಾಜ್ಕುಮಾರ್ ಆಗಿ ಬದಲಾವಣೆ ಮಾಡ್ತಾರೆ. ಅದೇ ಹೆಸರು ಈಗಲೂ ಸಹ ನಾವು ಅವ್ರನ್ನ ಬಳಸ್ತಾ ಇರೋದು. ಮುತ್ತುರಾಜ್ ಅನ್ನೋದಕ್ಕಿಂತ ರಾಜ್ಕುಮಾರ್ ಅಂತಲೇ ಎಲ್ಲ ನಾಡ ಪ್ರಸಿದ್ಧಿ ಆಗಿದ್ದಾರೆ. ಇವರು ಮೊದಲು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿಯೇ ಹೆಚ್ಚಾಗಿ ಕಾಣಿಸ್ಕೊಂಡ್ರು ಮತ್ತು ಅವುಗಳಲ್ಲೇ ಹೆಚ್ಚು ನಟನೆಗಳನ್ನು ಸಹ ಇವರು ಮಾಡ್ತಾ ಬಂದರು. ಅವುಗಳಲ್ಲಿ ಪ್ರಮುಖವಾದವು ಯಾವುವು ಅಂತಂದರೆ ಭಕ್ತಿ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣಗಾರುಡಿಗ, ಧರ್ಮ ವಿಜಯ, ದಶಾವತಾರ ಹೀಗೆ ಹಲವಾರು ಪಾತ್ರಗಳನ್ನು ಮಾಡಿದರು ಮತ್ತು ಜನರನ್ನು ಸಹ ರಂಜಿಸಿದರು. ಅದಾದ ಮೇಲೆ ಭೂ ಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ, ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ, ಬೊಬ್ರು ವಾಹನನಾಗಿ, ಮಯೂರವರ್ಮನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜ್ಕುಮಾರ್ ಜನರ ಪ್ರೀತಿಯಲ್ಲಿ ಮಿಂದರು. ಇವರು ಕೇವಲ ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಪಾತ್ರಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ. ಇವರ ಹೆಸರು ಕೇಳಿದರೆ ಸಾಕು ಎಲ್ಲರೂ ತುಂಬ ಸಂತೋಷದಿಂದ ಇದನ್ನು ಮಾಡ್ತಾರೆ. ಸಾಮಾಜಿಕ ಚಿತ್ರಗಳಲ್ಲೂ ಅವರದು ಅದ್ಭುತ ನಟನೆಯೇ. ರಾಯರ ಸೊಸೆ, ಕರುಣೆಯೇ ಕುಟುಂಬದ ಕಣ್ಣು, ನಂದಾದೀಪ, ಸಾಕು ಮಗಳು, ಗೌರಿ, ಸಂಧ್ಯಾರಾಗ, ಚಂದವಳ್ಳಿಯ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ ಪ್ರತಿಯೊಂದು ರಾಜ್ಕುಮಾರ್ ಅಭಿನಯ ಸಾಮರ್ಥ್ಯವನ್ನು ಹೊರಚೆಲ್ಲಿದ ಅಪೂರ್ವ ಚಿತ್ರಗಳು. ಇವರು ಸಾಮಾಜಿಕ ಚಿತ್ರಗಳಲ್ಲಿ ಅಂತಂದರೆ ಸೋಷಲೈಸ್ ಆಗಿ ಸಹ ಫಿಲಿಮ್ಗಳಲ್ಲಿ ನಟಿಸ್ತಾರೆ. ಕೇವಲ ಪೌರಾಣಿಕ ಚಿತ್ರಗಳಲ್ಲಿ ಅಲ್ಲದೆ ಸಾಮಾಜಿಕ ಚಿತ್ರಗಳಲ್ಲೂ ಸಹ ನಟನೆ ಮಾಡಿ ಅದರಲ್ಲೂ ಸಹ ಸೈ ಅಂತ ಅನ್ನಿಸ್ಕೊತಾರೆ. ಇವರ ಎಲ್ಲ ಚಿತ್ರಗಳು ಅಭೂತಪೂರ್ವವಾಗಿ ಮೂಡಿಬಂದದ್ದಾಗಿದ್ವು. ಅನೇಕ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿಯು ಲಭಿಸಿತು. ಇವರು ನಟಿಸಿದಂತಹ ಹಲವಾರು ಚಿತ್ರಗಳಲ್ಲಿ ಇವರ ಒಂದು ಅಪ್ರತಿಮ ಪ್ರತಿಭೆಯನ್ನು ನೋಡಿಬಿಟ್ಟು ಶ್ರೇಷ್ಠ ನಟ ಅನ್ನೋ ಪ್ರಶಸ್ತಿಗಳು ಸಹ ಇವರಿಗೆ
ಒದಗಿ ಬಂದಿತ್ತು. ಈ ರಾಜ್ಕುಮಾರ್ ಅವರು ಕೇವಲ ನಾಯಕ ನಟರಾಗಿರದೆ ಸಂಗೀತಗಾರರು ಮತ್ತು ಗಾಯಕರು ಸಹ ಆಗಿದ್ದರು. ಇವರು ಮೊದಲಿಗೆ ಸಂಪತ್ತಿಗೆ ಸವಾಲ್ ಅನ್ನೋ ಚಿತ್ರದ ಮೂಲಕ, ನಿಮ್ಗೆಲ್ಲರಿಗೂ ಗೊತ್ತು, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಹಾಡು ಕೇಳಿಬಿಟ್ರೆ ಸಾಕು ಹುಡುಗರೆಲ್ಲ ಹಂಗೆ ಎದ್ದು ಕುಣಿತಿರ್ತಾರೆ, ಹೌದಾ? ಈ ಹಾಡನ್ನು ರಾಜ್ಕುಮಾರ್ ಅವರೇ ಹಾಡಿದ್ದು. ಈ ಹಾಡಿನ ಮೂಲಕನೇ ಅವರು ಗಾಯಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿಯನ್ನು ಪಡ್ತಾರೆ. ಇದಕ್ಕೂ ಮೊದಲು ಅವರು ಇದಕ್ಕೂ ಮೊದಲು ಹಾಡಿದರೂ ಸಹ ಅಷ್ಟಾಗಿ ಗುರುತಿಸ್ಕೊಂಡಿರಲಿಲ್ಲ. ಆದರೆ ಯಾವಾಗ ಈ ಯಾರೇ ಕೂಗಾಡಲಿ ಅನ್ನೋ ಹಾಡನ್ನು ಹಾಡ್ತಾರೋ ಆವಾಗಿಂದ ಸುಪ್ರಸಿದ್ಧರಾಗ್ತಾರೆ. ಇದೇ ರೀತಿಯಾಗಿ ಅವರು ಹಲವಾರು ಚಿತ್ರಗೀತೆಗಳನ್ನು, ಭಕ್ತಿಗೀತೆಗಳನ್ನು, ಭಾವಗೀತೆಗಳನ್ನು, ಹೌದಾ, ಇವೆಲ್ಲವುಗಳಲ್ಲಿಗೂ ಅವರು ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಅಭಿನಯಿಸಿದಂತಹ ಜೀವನ ಚೈತ್ರ ಅನ್ನೋ ಸಿನಿಮಾದಲ್ಲಿ ಬರುವಂಥ ನಾದಮಯ ಈ ಲೋಕವೆಲ್ಲ, ಈ ಸಾಂಗಿಗೆ ಏನಾಗುತ್ತೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಅವರು ತಮ್ಮ ಮುಡಿಯಲ್ಲಿ ಇರಿಸ್ಕೊಳ್ತಾರೆ. ಕೇವಲ ನಾಯಕರಾಗಿ ಅಲ್ಲದೆ ಸಹ ಇವರು ಗಾಯಕರಾಗಿಯೂ ಸಹ ನಮ್ಮ ಮನದಲ್ಲಿ ಅಚ್ಚಳಿಯಾಗೆ ಉಳ್ಕೊಂಡಿದ್ದಾರೆ. ಇವರು ರಂಗಭೂಮಿ, ಚಲನಚಿತ್ರ, ಗಾಯನ, ರಾಜ್ಕುಮಾರ್ ಅವರ ಬದುಕಿನ ಮುಖ್ಯ ಮಜಲುಗಳಾದರೆ ಕನ್ನಡ ಪ್ರೀತಿ ಸಹ ಅವರಿಗೆ ಉಸಿರು ಅನ್ನೋದನ್ನು ಯಾವತ್ತೂ ನಾವು ಮರಿಬಾರ್ದು. ಇವರು ಕೇವಲ ಚಲನಚಿತ್ರಕ್ಕೆ ಮಾತ್ರ ಸೀಮಿತರಾಗಿರದೆ ನಮ್ಮ ಕನ್ನಡ ನುಡಿಯನ್ನು ಉಳಿಸೋದಕ್ಕೂ ಇವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದ ಗೋಕಾಕ್ ಚಳವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದವರು ರಾಜ್ಕುಮಾರ್. ಅವರ ಕನ್ನಡ ಪ್ರೀತಿ ಅನನ್ಯ, ಅದ್ವಿತೀಯವಾದುದು. ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸಿದ್ದರಿಂದಲೇ ಅವರು ಚಿತ್ರರಂಗದ ಜನಪ್ರಿಯ ನಟರಾಗಿ ಉಳಿಯದೆ ಕರ್ನಾಟಕದ ಮೇರು ನಾಯಕ ನಟರಾಗಿದ್ದಾರೆ ಎಂಬುದು ಸ್ಮರಣಾರ್ಥ. ಹೌದಾ? ಇವರು ಕನ್ನಡವನ್ನು ಉಳಿಸ್ಬೇಕು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ಬೇಕು ಅಂತ ಆವಾಗ ಒಂದು ಚಳವಳಿ ನಡೀತದೆ, ಗೋಕಾಕ್ ಚಳವಳಿ ಅಂತ. ಆ ಸಂದರ್ಭದಲ್ಲಿ ಈ ಚಳವಳಿಯನ್ನು ಕರ್ನಾಟಕದಲ್ಲಿ ಮುನ್ನಡೆಸ್ಕೊಂಡು ಆ ಚಳವಳಿಯ ಹೋರಾಟದ ಮುಂದಾಳತ್ವವನ್ನು ತಗೊಂಡಿದ್ದೆ ರಾಜ್ಕುಮಾರ್ ಅವರು. ಇದರಿಂದನೇ ತೋರಿಸುತ್ತೆ ಅವ್ರಿಗೆ ಕನ್ನಡದ ಮೇಲೆ ಇದ್ದಂತಹ ಪ್ರೀತಿ ಎಷ್ಟು ಅದ್ವಿತೀಯವಾಗಿತ್ತು ಅನ್ನೋದನ್ನು. ಇದಕ್ಕಾಗಿ ಅವರು ಕನ್ನಡ ನಾಡು ನುಡಿಗಾಗಿ ಅವರು ಅಪಾರ ಸೇವೆ ಸಲ್ಲಿಸಿದರು. ಮತ್ತು ಅವರು ಕೇವಲ ನಾಯಕ ನಟರಾಗಿರದೆ ಎಲ್ಲ ನಟರಿಗಿಂತ ಒಂದು ಉನ್ನತವಾದ ಸ್ಥಾನದಲ್ಲಿ ಅವ್ರನ್ನ ನಾವಿಟ್ಟು ಈಗಲೂ ಸಹ ಪೂಜಿಸ್ತಾ ಇದ್ದೀವಿ. ರಾಜ್ಕುಮಾರ್ ಅವರಿಗೆ ಸಂದಿರುವ ಗೌರವ ಪುರಸ್ಕಾರಗಳು ಅಗಣಿತವಾಗಿವೆ. ಇಷ್ಟೆಲ್ಲ ಸಾಧನೆ ಮಾಡಿರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಪುರಸ್ಕಾರಗಳು ಅವ್ರಿಗೆ ಇಷ್ಟೆಲ್ಲ ಪುರಸ್ಕಾರಗಳು ದೊರೆತೇ ಇರ್ತವೆ. ಅವು ಲೆಕ್ಕಕ್ಕಿಲ್ಲದಷ್ಟು ಅವರಿಗೆ ಪುರಸ್ಕಾರಗಳನ್ನು ನೀಡಲಾಗಿದೆ. 1959ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದ್ದರಿಂದ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಅವ್ರನ್ನ ಕರಿತಾ ಇದ್ದೀವಿ. ಅಂದರೆ ಅವರು ಡಾಕ್ಟರೇಟ್ ಅನ್ನೋ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದವರು ನೀಡ್ತಾರೆ. ಅದರಿಂದ ಅವರು ರಾಜ್ಕುಮಾರ್ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಅನ್ನಿಸ್ಕೊಂಡ್ರು. 1983ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ, ಕನ್ನಡ ಚಿತ್ರೋದ್ಯಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದ ವ್ಯಕ್ತಿಗೆ ಸಲ್ಲುವ ಗುಬ್ಬಿ ವೀರಣ್ಣ ಪ್ರಶಸ್ತಿ 1993ರಲ್ಲಿ, 1992ರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ, ಅಭಿಮಾನಿ ಪ್ರಶಸ್ತಿಗಳು ಸಲ್ಲುವಿಕೆ. ಸರ್ಕಾರದವರು ನೀಡೋ ಪ್ರಶಸ್ತಿಗಳ ಅಲ್ಲದೆ ಅಭಿಮಾನಿ ಸಂಘಗಳು ಅವರಿಗೆ ಎಷ್ಟೋ ಪ್ರಶಸ್ತಿಗಳನ್ನು ನೀಡಿದ್ದಾವೆ. ಯಾವ್ಯಾವ ಅಂತಂದರೆ ಕಲಾಕೌಸ್ತುಭ, ಗಾನಗಂಧರ್ವ, ನಟ ಸಾರ್ವಭೌಮ, ಕಲಾಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ ಮುಂತಾದ ಇನ್ನೂ ಅನೇಕ ಬಿರುದುಗಳನ್ನು ಪಡ್ಕೊಂಡು ಅವರು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಷ್ಟೆಲ್ಲ ಪ್ರೀತಿಯನ್ನು ಕೊಟ್ಟಿರೋ ಜನರಿಗೋಸ್ಕರನೇ ಜನರೇ ಅವ್ರಿಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿರೋದ್ರಿಂದ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಅಭಿಮಾನಿಗಳೇ ದೇವರು ಅಂತ ಹೇಳಿ. ಹೌದಾ? ಇದಕ್ಕೋಸ್ಕರನೇ, ಯಾಕಂದರೆ ಅಭಿಮಾನಿಗಳೇ ಇದ್ದರೆ ನಾನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಅಭಿಮಾನಿಗಳನ್ನೇ ಅವರು ದೇವರ ಸ್ಥಾನದಲ್ಲಿ ಇಟ್ಟಿದ್ದರು. ಇದೆಲ್ಲದಕ್ಕಿಂತ ಅತಿ ಉನ್ನತವಾದ ಅವಾರ್ಡ್ ಅಂತಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಸಹ ರಾಜ್ಕುಮಾರ್ ಅವರಿಗೆ ಸಲ್ಲಿಸಿ ಗೌರವವನ್ನು ಕೊಡಲಾಗಿದೆ. ರಾಜ್ಕುಮಾರ್ ಅವರ ಇಡೀ ಕುಟುಂಬವೇ ಚಿತ್ರೋದ್ಯಮಕ್ಕೆ ಸೇವೆ ಸಲ್ಲಿಸುತ್ತಿದೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾಗಿ, ವಿತರಕಿಯಾಗಿ ಅಮೂಲ್ಯವಾದ ಸೇವೆ ಸಲ್ಲಿಸಿದ್ದಾರೆ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್,
ಪುನೀತ್ ರಾಜ್ಕುಮಾರ್ ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಾಲ ನಟನಾಗಿ ಬೆಟ್ಟದ ಹೂ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ. ಇವರೊಂದಿಗೆ 3ನೇ ತಲೆಮಾರಿನ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ರಾಜ್ಕುಮಾರ್ ಸ್ವತಃ ಗಾಯನ ರಸಸಂಚಯನಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ, ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯವಿದ್ದಾಗ ನೆರವು ನೀಡಿದ್ದಾರೆ. ಬರ ಪರಿಹಾರ ನಿಧಿ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ ಹಲವು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದರಿಂದ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದರಾಗಿದ್ದಾರೆಂಬುದನ್ನು ವೇದ್ಯವಾಗುತ್ತದೆ. ಅಂದರೆ ಇಲ್ಲಿ ಕೇವಲ ರಾಜ್ಕುಮಾರ್ ಒಬ್ಬರೇ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ, ಅವರ ಪತ್ನಿ ಮತ್ತು ಅವರ ಮಕ್ಕಳು ಸಹ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪತ್ನಿ ನಿರ್ಮಾಪಕಿಯಾಗಿ ಮತ್ತು ಸಿನಿಮಾಗಳನ್ನು ಹಂಚಿಕೆ ಮಾಡೋದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ, ಅವರ 3 ಜನ ಮಕ್ಕಳು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೊದಲು ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ. ರಾಜ್ಕುಮಾರ್ ಕುಟುಂಬದಿಂದ ಅವರು ಬಾಲನಟರಾಗಿ ನಟಿಸಿದಂತಹ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಅವರು ಪಡಿತಾರೆ. ಇದೇ ರೀತಿಯಾಗಿ ಕೇವಲ ಅವರ ರಾಜ್ಕುಮಾರ್ ಮತ್ತು ಅವರ ಮಕ್ಕಳಿಗೆ ಸೀಮಿತವಾಗಿರದೆ ಅವರ ಮೊಮ್ಮಕ್ಕಳು ಸಹ ಈಗ ಚಲನಚಿತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಹಲವಾರು ಗಾಯನ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿಬಿಟ್ಟು ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ ಮತ್ತು ರಂಗಭೂಮಿ ಕಲಾವಿದರು ಅಸಹಾಯಕರಿದ್ದರೆ ಅಂಥವರಿಗೆ ಮತ್ತು ತಂತ್ರಜ್ಞರಿಗೆ ನೆರವುಗಳನ್ನು ಸಹ ಅವರು ನೀಡಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಬರ ಪರಿಹಾರ ನಿಧಿಗೆ ಮತ್ತು ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿಗೆ ಹಣವನ್ನು ಸಹ ಇವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ರಾಜ್ಕುಮಾರ್ ಅವರು ಕೇವಲ ಚಲನಚಿತ್ರಕ್ಕೆ ಮಾತ್ರ ಸೀಮಿತರಾಗಿರದೆ ತಮ್ಮನ್ನು ತಾವು ಸಾಮಾಜಿಕವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಬೇಕಾದಂತಹ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಸಹ ಅವರು ನೀಡಿ ಹೆಚ್ಚೆಚ್ಚು ಅಭಿಮಾನಿಗಳನ್ನು ಸಂಗ್ರಹಿಸಿ ಇಂದಿಗೂ ಸಹ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತ ನಾವು ಹೇಳಬಹುದು. ಇಲ್ಲಿಗೆ ಈ ಪಾಠವು ಮುಕ್ತಾಯವಾಗುತ್ತದೆ. ವಂದನೆಗಳು.